ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಮತ್ತು ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ ರೈತರುಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಸವದತ್ತಿ ತಾಲೂಕಿನ ಆಸುಂಡಿ ಗ್ರಾಮದಲ್ಲಿದ್ದೇನೆ. ಸೊ ನಮ್ಮ ರೈತರು ಮರೀನ್ ಲಿಕ್ವಿಡನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅವರ ಮಾತನ್ನು ಕೇಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶನಿವಾರ. ಓಕೆ, ಇದು ಯಾವ ಊರು? ನಮ್ಮೂರು ಕರಿಕಟ್ರಿ ಆಸುಂಡಿಯಾಗಿರ್ತದೆ. ನಮ್ಮ ಊರು ಆಸುಂಡಿಯಾಗಿರ್ತೀರಿ. ಓಕೆ, ಇದು ಯಾವ ತಾಲೂಕು, ಯಾವ ಜಿಲ್ಲೆ? ಸೌತ್ ತಾಲೂಕು ರೀ, ಬೆಳಗಾವಿ ಜಿಲ್ಲೆ. ಓಕೆ, ಯಾವ ಬೆಳೆಗೆ ನಮ್ಮ ಮರೀನ್ ಲಿಕ್ವಿಡನ್ನು ಸ್ಪ್ರೇ ಮಾಡಿದ್ದೀವಿ? ಉದ್ದಿಗೆ. ಉದ್ದಿಗೆ. ಓಕೆ, ಸೊ ಸ್ಪ್ರೇ ಮಾಡಿದ ನಂತರ ಏನು ವ್ಯತ್ಯಾಸ ಗಮನಿಸಿದೆ? ಚಿಗರಿ ಹೆಚ್ಚಾಗೈತ್ರಿ, ಕಲರ್ ಐತ್ರಿ, ಬೆಳವಣಿಗೆ ಚಲೋ ಐತ್ರಿ. ಸೊ ಎಷ್ಟು ದಿನಕ್ಕೆ ನೀವು ಬಿತ್ತನೆ ಮಾಡಿದ ನಂತರ ಮರೀನ್ ಲಿಕ್ವಿಡ್ ಸ್ಪ್ರೇ? ಒಂದು ತಿಂಗಳು ಆಗಿತ್ತು ರೀ. ಒಂದು ತಿಂಗಳಾದ ನಂತರ ಸ್ಪ್ರೇ. ಸೊ ಎಷ್ಟು ಪಂಪಿಗೆ, ಎಷ್ಟು ಎಕರೆ? 1 ಲೀಟರ್ ಬಾಟ್ಲಿ ರೀ, 20 ಪಂಪ್. ಓಕೆ, ಸೊ ಹಾಕಿದ ನಂತರ ನೀವು ಸುಮಾರು ವ್ಯತ್ಯಾಸಗಳನ್ನ ಗಮನಿಸಿದ್ರಿ, ಹೌದಾ? ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಚಲೋ ಐತ್ರಿ, ತಗೋರಿ ಮರೀನ್ ಲಿಕ್ವಿಡ್. ಓಕೆ, ಸೊ ಹೀಗೆ ನಮ್ಮದು ಹೆಸರು ಉದ್ದು ಮಾತ್ರ ಅಲ್ಲ, ಎಲ್ಲ ಬೆಳೆಗೂ ಬಳಸ್ಕೊಳ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡಿ ಬಳಸ್ಕೊಂಡು ಹೋಗ್ತಾರೆ. ಗೊಬ್ಬರಗಳನ್ನು ಕೂಡ ಬಳಸಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಆತ್ಮೀಯ ರೈತ ಮಾತುಗಳನ್ನು ಕೇಳಿದ್ರಿ. ಸೊ ಇವತ್ತಿನ ದಿನ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು ಮರೀನ್ ಲಿಕ್ವಿಡ್ ಪ್ಲಸ್ ಏನಿದೆ. ಸೊ ಅದು ಒಂದು ಫಿಶ್ ಬೇಸ್ಡ್ ಫರ್ಟಿಲೈಸರ್ ಆಗಿದೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, 1 ಲೀಟ್ರ್ ಕ್ವಾಂಟಿಟಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಆಸುಂಡಿ ಭಾಗದಲ್ಲಿ ನಿಮಗೆ ಆಸುಂಡಿ ಸೊಸೈಟಿಯಲ್ಲಿ ಅವೈಲೇಬಲ್ ಇದೆ. ದೆನ್ ಅದಾದ ನಂತರ ಬೆಟಗೇರಿ ಗೋಕಾಕ್ ಸೊಸೈಟಿಯಲ್ಲಿ ಮತ್ತು ಅಕ್ಕಿಸಾಗರ್ ಸೊಸೈಟಿಯಲ್ಲಿ ಅವೈಲಬಿಲಿಟಿ ಸಿಗುತ್ತೆ. ಸೊ ಸುತ್ತಮುತ್ತ ನಮ್ಮ ಶಿಕಾರಿಪುರ ಭಾಗದಲ್ಲಾಗಿರ್ಬೋದು, ಅಂದರೆ ಶಿವಮೊಗ್ಗ ಭಾಗದಲ್ಲಾಗಿರ್ಬೋದು, ಮತ್ತು ಬೀದರ್ ಭಾಗದಲ್ಲಾಗಿರ್ಬೋದು. ಸೊ ಎಲ್ಲ ಕಡೆ ಸೊಸೈಟಿಯಲ್ಲಿ ಕೂಡ ಕೋಸ್ಟಲ್ ಭಾಗದಲ್ಲಾಗಿರ್ಬೋದು, ನಾವು ಎಲ್ಲೆಲ್ಲಿ ಸೊಸೈಟಿಗಳಲ್ಲಿ ಕೊಟ್ಟಿದ್ದೀವಿ ಅಲ್ಲೆಲ್ಲವೂ ಕೂಡ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ. ಸೊ ಹೆಸರು ಉದ್ದು ಅಥವಾ ಸೋಯಾ ಅಥವಾ ಕಬ್ಬಿಗೆ ಮಾತ್ರ ಅಂತಲ್ಲ, ಎಲ್ಲ ಬೆಳೆಗಳಿಗೂ ನಮ್ಮ ಮರೀನ್ ಲಿಕ್ವಿಡನ್ನು ನೀವು ಬಳಸ್ಕೊಳ್ಬೋದು. ಜೊತೆಗೆ ವಿಶ್ರುತ್ ಭೂಸಿರಿ ಗೊಬ್ಬರಗಳು ಕೂಡ ಇದ್ದಾವೆ, ಅದನ್ನು ಕೂಡ ನೀವು ಬಳಕೆ ಮಾಡ್ಕೋಬೋದು. ಸೊ ಈಗ ನೀವು ಎಷ್ಟು ಚೆನ್ನಾಗಿ ಹೂವು ಆಗಿದೆ ಮತ್ತು ಹಸಿರಾಗಿದೆ, ಬೆಳವಣಿಗೆ ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು. ಸೊ ಇದೇ ರೀತಿ ಬೇರೆ ರೈತರು ಕೂಡ ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ. ಏನೇ ಮಾಹಿತಿ ಬೇಕಿದ್ರೂ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.